ಯಗವಕೋಟೆ ಅಕ್ಕಲ ದೇವಮ್ಮ ದೇವಾಲಯದ ವಾರ್ಷಿಕೋತ್ಸವಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ. ಚಿಂತಾಮಣಿ ನಗರದ ಯಗವಕೋಟೆ ಗ್ರಾಮದಲ್ಲಿ ವಿರುವ ಶ್ರೀ ಅಕ್ಕಲದೇವಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ದೇವಾಲಯದ ವಾರ್ಷಿಕೋತ್ಸವಕ್ಕೆ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀನಿವಾಸ್ ರೆಡ್ಡಿರವರ ಕುಟುಂಬದವರು ವಿಶೇಷವಾಗಿ ಆಹ್ವಾನ ನೀಡಿದಾಗ ಅಕ್ಕಲದೇವಮ್ಮ ದೇವಾಲಯದ ವಾರ್ಷಿಕೋತ್ಸವಕ್ಕೆ ಚಿಂತಾಮಣಿಗೆ ಮೊಟ್ಟ ಮೊದಲು ಬಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿರುತ್ತಾರೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ರವರು ಚಿಂತಾಮಣಿ ನಗರದ ಯಗವಕೋಟೆಯ ಅಕ್ಕಲದೇವಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಎಲ್ಲರೂ ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಬದುಕಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಎಂದರು. ಹಾಗೂ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದವೆ ಎಂದರು. ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಸಚಿವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಿದರು. ಇನ್ನು ಅದೇ ಸಂದರ್ಭದಲ್ಲಿ ದೇವಾಲಯದ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರೀ ಮಹಾರಾಮೇಂದ್ರಾಧಿಪತಿ ಸಮೇತಾಯ ಆರೋಗ್ಯ ಶೀಘ್ರವೇ उद्वन्तु जिगाजमेजियं चन्नोऽधिपते चं चतुष्पते ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಅಕ್ಕಲದೇವಮ್ಮ ದೇವಸ್ಥಾನದಲ್ಲೂ ಜಾತ್ರೆಯನ್ನು ಮಾಡ್ತೀವಿ, ಅದ್ದೂರಿಯಾಗಿ ಮಾಡ್ತೀವಿ. ಈ ಒಂದು ಜಾತ್ರೆಗೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಬ್ಯುಸಿ ಇದ್ದ ಕಾರಣ ಅವತ್ತು ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಅಮ್ಮನ ಒಂದು ವಾರ್ಷಿಕೋತ್ಸವದ ಪ್ರಯುಕ್ತ ಬಂದು ದೇವಿಯ ದರ್ಶನವನ್ನು ಮಾಡಿ ಎಲ್ಲ ನಮ್ಮ ಚಿಂತಾಮಣಿ ಜನತೆ ಮತ್ತು ನಮ್ಮ ಯಗವಕೋಟೆ ಮತ್ತು ಇದನ್ನು ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ನಮ್ಮ ಚಿಂತಾಮಣಿ ಜನತೆ ಮತ್ತು ನಮ್ಮ ಕುಟುಂಬ ದೇವರಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ತಾಯಿ ಅವರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಿಕೊಂಡು ಬರಲಿ. ಸರ್ವಮಂಗಳೇ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತುತೆ. ಶ್ರೀ ಅಕ್ಕಲಮ್ಮ ದೇವಿಯ ವಾರ್ಷಿಕೋತ್ಸವ ಪ್ರಯುಕ್ತ ಹಾಗೂ ವೀರನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಅಕ್ಕಲಮ್ಮ ದೇವಿ ಆಶೀರ್ವಾದ, ವೀರನಾರಾಯಣ ಸ್ವಾಮಿ ಆಶೀರ್ವಾದ, ಇಲ್ಲಿ ಬಂದಂಥ ಮುಜರಾಯಿ ಇಲಾಖೆಯವರು ತಾವು ಆಗಮಿಸಿ ಈ ಅಕ್ಕಲಮ್ಮ ದೇವಸ್ಥಾನಕ್ಕೆ ವಾರ್ಷಿಕೋತ್ಸವಕ್ಕೆ ಬಂದು ಆಗಮಿಸಿ ಈ ಶಕ್ತಿಯ ಪವಾಡವನ್ನು ಆ ದೇವಿಯ ಕೃಪ ಆಶೀರ್ವಾದ ಕೊಡಲಿ ಅಂತ ಹೇಳ್ಬಿಟ್ಟು ಹೀಗೆ ನಮ್ಮ ಶ್ರೀನಿವಾಸ ರೆಡ್ಡಿಯವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಪೂಜೆ ಮಾಡಿದ್ದಾರೆ. ಅದೇ ಥರವಾಗಿ ಅವರ ದೇವಿಯ ಆಶೀರ್ವಾದ ತಗೊಂಡು ಆ ಮುಜರಾಯಿ ಇಲಾಖೆಗೆ ನಾನು ಧನ್ಯವಾದ ಅಂತ ನಮಸ್ಕಾರ ಮಾಡ್ತೀನಿ.